ನಾನು ನಿಮ್ಮ ಪ್ರೀತಿಯ ಜನಪದ ಗಂಗಣ್ಣ ಬೀಸಿ. ನಾನು ಮೂಲತಃ ಕುಣಿಗಲ್ ತಾಲೂಕಿನವನು. ಈ ಸಿನಿಮಾದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ನಾನು ಥಿಯೇಟ್ರಿನಲ್ಲೇ MA ಮಾಡ್ಕೊಂಡಂಥವನು. ಅಂದರೆ ಇದು ಸಿನಿಮಾ ಕೇವಲ ಕಾಲ್ಪನಿಕ ಅಥವಾ ಕೃತಕವಾಗಿರೋವಂಥದ್ದು ಅಂತೇಳಿ ನಂಬಿರೋ ಅಂಥವ್ರು. ನನ್ನ ಕಣ್ಣಲ್ಲಿ 2 ಬಾರಿ ಕಣ್ಣೀರು ಬಂದಿದೆ. ಅಂದರೆ ಇದು ಜನಕ್ಕೆ ತಲುಪಬೇಕಷ್ಟೇ. ನನ್ನ ಕಣ್ಣಲ್ಲಿ ನೀರು ಬಂದಿದೆ ಅಂತಂದರೆ ಸಾಮಾನ್ಯ ಜನರಲ್ಲಿ ಕಣ್ಣು ಅಂದರೆ ಮನಸ್ಸಿಗೆ ಒಪ್ಪ ಅಂಥದ್ದು ಸತ್ಯವೂ ಕೂಡ ನಿಜವಾಗಿದೆ. ದಯಮಾಡಿ ಸೋಷಿಯಲ್ ಮೀಡಿಯಾ ಏನಿದೆ ನಮ್ಮ ಕರ್ನಾಟಕ ಜನತೆಗೆ ನೀವು ತಲುಪಿಸ್ಬೇಕಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ನರೇಶ್ ಗೌಡ್ರು ಸರ್ಗೆ, ನಮ್ಮ ಲಕ್ಕಿ ಶಂಕರ್ ಸರ್ಗೆ, ಎಲ್ಲ ಊರಪ್ಪ ಸಿನಿಮಾ ಈಗ ತಾನೇ ನೋಡ್ದು, ಭಾಳ ಖುಷಿ ಆಯಿತು. ಮೈಯೆಲ್ಲ ರೋಮಾಂಚನ ಆಗುವಂಥ 1-2-3 ಸೀನ್ ಇದೆ. ನಿಜವಾಗೂ ಭಾಳ ಖುಷಿ ಆಗುತ್ತೆ. ನಮ್ಮ ನಾಡು ನುಡಿ ಸಂಸ್ಕೃತಿ ಉಳಿಸುವಂಥ ಚಿತ್ರಗಳು ಭಾಳ ಕಡಿಮೆ ಇದೆ ಇವತ್ತಿನ ದಿನದಲ್ಲಿ. ನಾವು ನಮ್ಮ ಫ್ಯಾಮಿಲಿಗೆ, ಹೆಣ್ಮಕ್ಳಿಗೆ, ಅದರಲ್ಲೂ ಹೆಣ್ಮಕ್ಳು ಮಕ್ಕಳಿಗೆ ಮಾತ್ರ ಭಾಳ ಇಷ್ಟವಾದ ಸಿನಿಮಾ ಆಗುತ್ತೆ ಇದಂತೂ. ಭಾಳ ಖುಷಿ ಆಗುತ್ತೆ. ಇತ್ತೀಚೆಗೆ ಸಿನಿಮಾಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಭಾಳ ಖುಷಿ ಆಗುತ್ತೆ. ಈ ತಂಡ ಇವತ್ತು ಗೆದ್ದಿದೆ. ನಿಜವಾಗೂ ಈ ತಂಡಕ್ಕೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ನಮ್ಮ ಚೌಡೇಶ್ವರಿ ತಾಯಿ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ. ಜೈ. ಪ್ರೊಫೆಸರ್ ಚಿರಂತನ ನಂಜಪ್ಪ ಅಂತ. ಇದು ನನ್ನ ಡೆಬ್ಯೂ ಮೂವಿ ಆಗಿದೆ. ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಔಟ್ ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ ಮೂವಿ ಇದು. ಸೊ ಐ ವಿಲ್ ಹಾರ್ಡ್ಲಿ ಥ್ಯಾಂಕ್ ಶ್ರೀ ನರೇಶ್ ಗೌಡರು ಹಾಗೂ ನಮ್ಮ ಲಕ್ಕಿ ಶಂಕರ್ ಅವ್ರದ್ದು. ತುಂಬ ಕಷ್ಟವಾದ ಆಲ್ಮೋಸ್ಟ್ 5-10 ಲಕ್ಷ ಜನ ಸೇರುವಂಥ ಊರ ಹಬ್ಬದಲ್ಲಿ ತುಂಬ ಕಷ್ಟವಾದ ಸನ್ನಿವೇಶಗಳಲ್ಲಿ ಇದು ಸೆರೆ ಹಿಡಿದಿದ್ದಾರೆ. ಇದು ಪ್ರತಿಯೊಬ್ಬರು ನೋಡುವಂತಹ ಸಿನಿಮಾ. ಅದರಲ್ಲಿ ಜಾನಪದ ಗೀತೆ ಮತ್ತು ಟೈಟಲ್ ಸಾಂಗ್ ಬಹಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತಾವೆಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕಾಗಿ ವಿನಂತಿಸ್ತೀನಿ. ದಯವಿಟ್ಟು. ಊರಹಬ್ಬ ಅಂತಕ್ಕಂಥ ಸಿನಿಮಾ ತುಂಬ ಯಶಸ್ವಿಯಾಗಿರ್ತಕ್ಕಂಥ ಸಿನಿಮಾ ಇದು. ಕಾರಣ ಎಷ್ಟೇ, ಅದರಲ್ಲಿ ಬರ್ತಕ್ಕಂಥ ಜಾನಪದ ಗೀತೆಗಳಾಗಲಿ, ಆ ಜಾನಪದ ಸೊಗಡಾಗಲಿ ಉತ್ತಮವಾದಂತಹ ಒಂದು ಮನಸ್ಸೂರೆಗೊಳ್ಳುವಂತಹ ಒಂದು ರೀತಿಯಲ್ಲಿ ಒಂದು ಚಿತ್ರ ಮೂಡಿ ಬಂದಿದೆ. ಆ ಚಿತ್ರದಲ್ಲಿ ಅನೇಕ ಬಗೆಯ ರೀತಿಯಲ್ಲಿ ಕಣ್ಣೀರು ತರಿಸುವಂತಹ ಒಂದು ಸನ್ನಿವೇಶಗಳು, ಆಮೇಲೆ ಜಾತ್ರೆ ಸನ್ನಿವೇಶಗಳಂತೂ ಕಣ್ಣಿಗೆ ಕಟ್ಟದಂಗೆ ಇರ್ತಕ್ಕಂಥ ವಿಚಾರಗಳು. ಅದು ಅಂತಹ ಒಂದು ಜಾತ್ರೆ ಸನ್ನಿವೇಶಗಳನ್ನು ನಮ್ಮ ಜನ, ಸಿಟಿನಲ್ಲಿ ಇರ್ತಕ್ಕಂಥ ಜನ, ಬೆಳಗ್ಗೆ ಎದ್ದರೆ IT BT ಇಂಥವರಲ್ಲಿ ಕೆಲಸ ಮಾಡ್ತಕ್ಕಂಥ ಜನಕ್ಕೆ ಟೈಮೇ ಇರೋದಿಲ್ಲ ಅವ್ರು ನೋಡೋದಕ್ಕೆ. ಊಟ ತಿನ್ನೋಕ್ಕೂ ಕೂಡ ಪುರ್ಸೊತ್ತಿರಲ್ಲ. ಅಂಥ ಸಮಯದಲ್ಲಿ ಇಂಥ ಜಾತ್ರೆ, ಇಂಥ ಉತ್ಸವಗಳನ್ನು ನೋಡೋದಕ್ಕೆ ಅವರಿಂದ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಊರಹಬ್ಬ ಅಂತಕ್ಕಂಥ ಒಂದು ಈ ಸಿನಿಮಾ ತುಂಬ ಯಶಸ್ವಿಯಾಗಿ ಬಂದಿದೆ. ಇದನ್ನು ನೋಡಿದ್ರೆ ಹಳ್ಳಿನಲ್ಲಿ ಇಂತಹ ಒಂದು ಜಾನಪದ ಕಥೆಗಳು, ಜಾನಪದ ಸೊಗಡಿನ ರೀತಿ, ಮತ್ತು ಒಂದು ಉತ್ಸವದ ಒಂದು ಪಲ್ಲಕ್ಕಿ, ತೇರುಗಳು, ಆಮೇಲೆ ಅಲ್ಲಿ ನಡೀತಕ್ಕಂಥ ಒಂದು ವಿವಿಧ ರೀತಿಯ ಚಿತ್ರಗಳನ್ನು ನೋಡಿದಾಗ ಅವ್ರಿಗೆ ಊರಹಬ್ಬ ಅಂದರೆ ಹೇಗಿರುತ್ತೆ, ಹಳ್ಳಿನಲ್ಲಿ ಎಂತೆಂಥ ಹಬ್ಬಗಳನ್ನು ಹೇಗೆ ಆಚರಿಸ್ತಾರೆ ಅಂತಕ್ಕಂಥದ್ದು ಮನಗಾಣುತ್ತೆ. ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಈ ಊರಹಬ್ಬ ಅಂತಕ್ಕಂಥ ಒಂದು ಸಿನಿಮಾ ಉತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡಿ ಆನಂದ ಪಡಬೇಕು. ಇನ್ನೂ ಇದನ್ನು ಹೆಚ್ಚು ಜನಕ್ಕೆ ಪ್ರಸಾರ ಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ತಮ್ಮಲ್ಲಿ